ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಮೊನ್ನೆ ನಾನು ಒಂದು ವಿಡಿಯೋನ ಹಾಕಿದ್ದೆ, ಕಾರ್ಯದ ಮನೆಗೆ ಹೋಗಿದ್ದು. ಸೊ ಆ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಕಾರ್ಯನ ಯಾಕೆ ಮಾಡ್ತಾರೆ ಮತ್ತು ಹೇಗೆ ಮಾಡ್ತಾರೆ ಅನ್ನೋದನ್ನು ಕೂಡ ನಾನು ಆ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಯಾರು ನಾನು ಆ ವಿಡಿಯೋನ ನೋಡಲಿಲ್ವೋ ಲಿಂಕ್ನ ಕೊಟ್ಟಿರ್ತೀನಿ, ಹೋಗಿ ಆ ವಿಡಿಯೋನ ವಾಚ್ ಮಾಡಿ. ನಾನು ಹೇಳಿದ್ದೆ ಅಲ್ವಾ, ಶ್ರೀನಿವಾಸ ಸ್ವಾಮಿಗಳನ್ನು ಕಳಶದ ರೂಪದಲ್ಲಿ ಮೆರವಣಿಗೆ ಮೂಲಕ ಕರ್ಕೊಂಡು ಬರ್ತಾರೆ. ನಾನು ನೆಕ್ಸ್ಟ್ ಡೇ ಹೋಗ್ತೀನಿ, ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಸೊ ನಾನು ಹೋಗಿದ್ದೆ, ಕಳಸದ ಜೊತೆನೇ ಬರುವ ಅಂತಲೇ ಅಂದ್ಕೊಂಡೆ. ಅಂದರೆ ಅದು ಕಳಸ ಹೊತ್ಕೊಂಡು ಏನು ಮಾಡ್ತಾರೆ, ತುಂಬ ಸ್ಪೀಡಾಗಿ ನಡ್ಕೊಂಡು ಹೋಗ್ತಾರೆ. ಹಾಗಾಗಿ ನಮಗೆ ಅವ್ರ ಜೊತೆ ಬರೋಕ್ಕಾಗೋದಿಲ್ಲ, ವೀಡಿಯೋ ಕೂಡ ಮಾಡೋಕ್ಕಾಗೋದು. ಅದಕ್ಕೆ ನಾವೇನು ಮಾಡಿದ್ವಿ, ಯಾರ ಮನೇಲಿ ಕಾರ್ಯ ನಡೀತಾ ಇತ್ತಲ್ವ ಅವ್ರ ಮನೆಯಲ್ಲೇ ಬಂದು ಮುಂಚೆನೇ, ಅಂದರೆ ಕಳಸ ಬರೋಕ್ಕಿಂತ ಮುಂಚೆನೇ ಬಂದು ವೇಟ್ ಮಾಡ್ತಾಯಿದ್ವಿ. ಅಂದರೆ ಕಳಸ ಬಂದಾಗ ನಮಗೆ ಕಾಣಿಸುತ್ತಲ್ವ, ಆವಾಗ ನೋಡಿದ್ರಾಯ್ತು, ಕೈ ಮುಕ್ಕೊಂಡು ಆಮೇಲೆ ವೀಡಿಯೋ ಬೇಕಿದ್ದರೆ ಮಾಡ್ಕೊಂಡ್ರಾಯ್ತು ಅಂತ ಮುಂಚೆನೇ ಬಂದು ವೇಟ್ ಮಾಡ್ತಾಯಿದ್ವಿ. ತುಂಬ ಹೊತ್ತು ವೇಟ್ ಮಾಡಿದೆ. ಫಸ್ಟ್ ತುಳಸಿನಲ್ಲಿ ನೋಡಿ ಎಷ್ಟು ಚೆಂದ ಡೆಕೋರೇಷನ್ ಮಾಡಿಟ್ಟಿದ್ದಾರೆ. ಸೊ ಆಮೇಲೆ ಸ್ವಲ್ಪ ಹೊತ್ತು ವೇಟ್ ಮಾಡ್ತಾ ಇದ್ದಾಗೆ ಬಂತು ಕಳಶ. ಚಂಡಿ ಆಮೇಲೆ ಜನಗಳು ಸಿಕ್ಕಾಪಟ್ಟೆ ರಶ್ ಇದ್ದರು. ಕಳಶನ ಹೊತ್ಕೊಂಡು ಬರೋದು ನೋಡೋಕ್ಕೆ ಒಂಥರ ಚೆಂದ, ಅದಕ್ಕೆ ಅಷ್ಟು ಜನ ಸೇರ್ತಾರೆ ಅವತ್ತು ಕಳಶ ನೋಡೋ ಸಲುವಾಗಿ. ಅಂದರೆ ಶ್ರೀನಿವಾಸ ಸ್ವಾಮಿಗಳನ್ನು ಕಳಶದ ರೂಪದಲ್ಲಿ ಅವರು ನೋಡ್ತಾರೆ ಅವತ್ತು. ಸೊ ಹಾಗಾಗಿ ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ಜನ ಅವತ್ತೇ ಜಾಸ್ತಿ ಸೇರೋದು. ಅಂದರೆ ಸೊ ಕಳಶ ಕೂಡ ಬಂತು. ಅಂದರೆ ಅದು ಒಂದು ಕಡೆ ಕಳಶನ ಡೆಕೋರೇಷನ್ ಮಾಡಿ ಪೂಜೆ ಗೀಜೆ ಎಲ್ಲ ಮಾಡಿಕೊಂಡು ಅಲ್ಲಿಂದ ಕಳಶನ ಹೊತ್ಕೊಂಡು ಯಾರ ಮನೆ ಕಾರ್ಯ ನಡೀತಾ ಇರುತ್ತಲ್ಲ ಅಲ್ಲಿ ತನಕ ಹೊತ್ಕೊಂಡು ಕರ್ಕೊಬರ್ತಾರೆ. ಅವ್ರು ಬರಬೇಕಿದ್ರೆ ತುಂಬ ಸ್ಪೀಡಲ್ಲಿ ಬರ್ತಾರೆ. ಹಾಗಾಗಿ ಅವ್ರ ಜೊತೆ ನಮ್ಗೆ ನಡೆಯೋಕ್ಕಾಗೋದಿಲ್ಲ. ಕೆಲವೊಬ್ಬರು ಅಂದರೆ ಅವ್ರ ಮನೆಯವರು ಅವರೆಲ್ಲ ಊರಿನವರೆಲ್ಲ ನಡ್ಕೊಬರ್ತಾರೆ. ನಮಗೆಲ್ಲ ಆಗೋದಿಲ್ಲ ಅಂತಲೇ ನಾವೇನು ಮಾಡಿದ್ವಿ, ಮುಂಚೆನೇ ಬಂದು ವೆಯ್ಟ್ ಮಾಡ್ತಾಯಿದ್ವಿ. ಕಳಶ ಬಂತು, ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆ. ಕಳಶ ತಂದ ನಂತರ ಅಲ್ಲೇ ಸ್ವಲ್ಪ ಹೊತ್ತು ತುಳಸಿ ಹತ್ರನೇ ಇಡ್ತಾರೆ. ಕಳಶನ ಇಟ್ಟು ಆಮೇಲೆ ಸುತ್ತಮುತ್ತಲು ಎಲ್ಲರೂ ಜನಗಳು ಸೇರಿಕೊಂಡು ಡ್ಯಾನ್ಸ್ ಮಾಡ್ತಾರೆ. ಹಾಗೆ ಅಲ್ಲಿ ಕಳಶಗೆ ಪೂಜೆ ಕೂಡ ಒಂದು ಕಡೆ ನಡೀತಾ ಇರುತ್ತೆ, ಇನ್ನೊಂದು ಕಡೆ ಎಲ್ಲರೂ ಕೂಡ ಡ್ಯಾನ್ಸ್ ಮಾಡ್ತಾನೆ ಇರ್ತಾರೆ. ಸ್ವಲ್ಪ ಹೊತ್ತು ನೋಡಿದ್ವಿ. ಅದು ತುಂಬ ಪೂಜೆ ಸಹ ತುಂಬ ಹೊತ್ತು ತನಕ ಇರುತ್ತೆ. ಆ ಪೂಜೆ ಆಗೋ ತನಕ ಯಾರಿಗೂ ಊಟ ಏನೂ ಸ್ಟಾರ್ಟ್ ಆಗೋದಿಲ್ಲ. ಅಂದರೆ ಪೂಜೆ ಮುಗಿದ ನಂತರನೇ ಅಲ್ಲಿ ಊಟ ಸ್ಟಾರ್ಟ್ ಮಾಡ್ತಾರೆ. ಸೊ ನಾವು ಸ್ವಲ್ಪ ಹೊತ್ತು ನೋಡಿದ್ವಿ. ಅಂದರೆ ಅಲ್ಲಿ ಜನ ರಶ್ ಇದ್ದರು, ಕ್ಲಿಯರಾಗಿ ಏನೂ ಕಾಣ್ತಾ ಇರಲಿಲ್ಲ. ಅಂದರೆ ಯಾವ ಥರ ಪೂಜೆ ನಡೀತಾ ಇತ್ತು ಅಂದರೆ ಕಳಶದ ಏನೂ ಕಾಣಿಸ್ತಿರಲ್ಲ, ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇರೋದು ಮತ್ತು ತುಳಸಿ ಅಷ್ಟೇ ಕಾಣಿಸ್ತಾ ಇತ್ತು. ಅದಕ್ಕೆ ನಾವೇನು ಮಾಡಿದ್ವಿ, ಹೊರಗಡೆ ಬಂದ್ವಿ. ಹೊರಗಡೆಯಲ್ಲಿ ಟಿ ವಿಲೆಲ್ಲ ಕಾಣಿಸ್ತಾ ಇತ್ತು, ಅಂದರೆ ಲೈವ್ ನಡೀತಾ ಇತ್ತಲ್ಲ, ಅಲ್ಲಿ ಒಳಗಡೆ ಏನೇನು ಪೂಜೆ ನಡೀತಾ ಇದ್ದಲ್ಲ ಕಳಶ ಅದನ್ನೆಲ್ಲ ಕ್ಲಿಯರಾಗಿ ನಮಗೆ ಕಾಣಿಸ್ತಾ ಇತ್ತು. ಹಾಗಾಗಿ ನಾವು ಹೊರಗಡೆ ಬಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಅಲ್ಲಿ ಪೂಜೆ ಏನೇನು ನಡೀತಾ ಇದೆಯಲ್ಲ ಅದನ್ನೆಲ್ಲ ನೋಡ್ತಾಯಿದ್ವಿ. ಪೂಜೆ ಎಲ್ಲ ಮುಗಿಯೋ ತನಕ ಊಟಕ್ಕೆ ಅಂದರೆ ಪ್ರಸಾದ ವಿತರಣೆ ಮಾಡೋದಿಲ್ಲ, ಊಟಕ್ಕೆಲ್ಲ ಹಾಕೋದಿಲ್ಲ. ಹಾಗಾಗಿ ಪೂಜೆ ಮುಗಿದ ನಂತರನೇ ಊಟ ಮಾಡೋದು. ಸೊ ಹಂಗಾಗಿ ಸ್ವಲ್ಪ ಹೊತ್ತು ತುಂಬ ಹೊತ್ತು ತನಕ ನಿಂತ್ಕೊಂಡು ಪೂಜೆ ಸಲ ನೋಡಿದ್ವಿ, ಹೇಗೆ ಪೂಜೆ ಮಾಡ್ತಾಯಿದ್ದಾರೆ ಅದೆಲ್ಲ ನೋಡಿದ್ವಿ. ಅದಾದಮೇಲೆ ಊಟಕ್ಕೆ ಹೋಗುವ ಅಂತ ಹೋದ್ವಿ. ಅಂದರೆ ಲೈನ್ ನಿಲ್ಲಬೇಕು, ಯಾಕಂದರೆ ಊಟ ಸ್ಟಾರ್ಟ್ ಮಾಡೋದಿಲ್ಲ ಪೂಜೆ ಆಗೋ ತನಕ. ಹಾಗಾಗಿ ಅಲ್ಲಿ ಹೋಗೋರು ಕೂತ್ಕೊಂಡು ವೇಟ್ ಮಾಡುವ ಅಂತ ಅಲ್ಲಿ ಹೋದ್ವಿ. ಆಮೇಲೆ ಇನ್ನೊಂದೇನು ವಿಷಯ ಗೊತ್ತಾ, ಇಲ್ಲಿ ನೋಡಿ, ನಾಳೆ ಏನು ಮಾಡ್ತಾರೆ ಇಲ್ಲಿ ಕಾಣಿಸ್ತದಲ್ಲಿ ಕೋಳಿ, ಈ ಕೋಳಿ ಇದು ಒಂದೇ ಕೋಳಿನ ಅವರು ಕೊಚ್ಚಿ ಸಾರು ಮಾಡ್ತಾರೆ. ಇಷ್ಟು 101 ತೆಂಗಿನಕಾಯಿ ಹಾಕಿ ಒಂದೇ ಕೋಳಿಯಲ್ಲಿ ಸಾರು ಮಾಡ್ತಾರೆ. ಅದು ನಾಳೆ ನಡೆಯುತ್ತೆ. ಅದು ಆವತ್ತೊಂದಿನ ನಾನ್ ವೆಜ್ ಮಾಡ್ತಾರೆ. ಪೂಜೆ ಮುಗಿತಿದ್ದ ಹಾಗೆ ಅಲ್ಲಿ ಊಟ ಸ್ಟಾರ್ಟ್ ಮಾಡಿದ್ರು. ಸೊ ನಾವು ಹೋದ್ವಿ, ಅಲ್ಲಿ ಸಿಕ್ಕಾಪಟ್ಟೆ ರಶ್ ಇತ್ತು. ಅಂದರೆ ಅವತ್ತು ಮಾತ್ರ ಸಿಕ್ಕಾಪಟ್ಟೆ ಜನ ಬರ್ತಾರೆ ಕಳಶ ನೋಡೋ ಸಲುವಾಗಿ. ಹಾಗಾಗಿ ರಶ್ ಜನ ಇದ್ದರು. ನಾವು ಸ್ವಲ್ಪ ಹೊತ್ತು ವೇಟ್ ಮಾಡಿ ಆಮೇಲೆ ಹೋಗುವ ಅಂತ ಕೂತ್ಕೊಂಡ್ವಿ. ನಾವು ಕೂತ್ಕೊಳ್ಳೋಕ್ಕೂ ಇನ್ನೂ ಜನ ರಶ್ಶಿನ ಆಗ್ತಿದ್ರು ಬಿಟ್ಟರೆ ಕಡಿಮೆ ಆಗ್ತಾನೇ ಇರಲಿಲ್ಲ. ಅದಕ್ಕೆ ಫೈನಲಾಗಿ ಏನು ಮಾಡಿದ್ವಿ, ಊಟಕ್ಕೆ ಹೋದ್ವಿ. ಊಟ ಮಾಡಿಕೊಂಡು 11-11:30 ಆಗಿತ್ತು ವಾಪಸ್ ಬರಲಿಕ್ಕೆ. ಊಟ ಮಾಡ್ಕೊಂಡು ಹಾಗೆ ಮನೆಗೆ ಹೋದ್ವಿ. ಸೊ ಗಾಯ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ.
ಯಾರಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ, ಹಾಗೆ ನನ್ನ ವೀಡಿಯೋಗೊಂದು ಲೈಕ್ಸ್ ಕೊಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಬಾಯ್.